ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಘನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಗುಡ್ ಮಾರ್ನಿಂಗ್. ಮುರಳಿ ದಿನಾಂಕ 23 ಜುಲೈ 26. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಶುಭವ ನೆನಪಿದ್ದಾರ? ಮುರಳಿಯ ಸಾರ: ಮಧುರ ಮಕ್ಕಳೇ, ತಂದೆ ಸಮಾನ ನೀವು ಸತ್ಯವಾದ ಸಂದೇಶವಾಹಕರು ಆಗಬೇಕಾಗಿದೆ. ಎಲ್ಲರಿಗೂ ಮನೆಗೆ ಹೋಗುವ ಸಂದೇಶ ಕೊಡಬೇಕಾಗಿದೆ. ಇಂದಿನ ಪ್ರಶ್ನೆಯಾಗಿದೆ: ಇತ್ತೀಚಿನ ದಿನಗಳಲ್ಲಿ ಮನುಷ್ಯರ ಬುದ್ಧಿಯು ಇಡೀ ದಿನದಲ್ಲಿ ಯಾವುದರಲ್ಲಿ ಮುಳುಗಿರುತ್ತದೆ? ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ದಾರೆ, ಫ್ಯಾಷನ್ ಮಾಡೋದ್ರಲ್ಲೇನೆ ಇಡೀ ದಿನ ಮುಳುಗಿರುತ್ತದೆ ಬುದ್ಧಿ. ಮನುಷ್ಯರು ಅನ್ಯರನ್ನು ಆಕರ್ಷಣೆ ಮಾಡಲು ಅನೇಕ ಪ್ರಕಾರದ ಫ್ಯಾಷನ್ ಮಾಡುತ್ತಾರೆ. ಈ ಫ್ಯಾಷನ್ಗಳನ್ನು ಚಿತ್ರಗಳಿಂದ ಕಲಿಯುತ್ತಾರೆ. ಪಾರ್ವತಿಯು ಸಹ ಇಂತಹ ಫ್ಯಾಷನ್ ಮಾಡುತ್ತಿದ್ದಳು, ಕೇಶ ಶೃಂಗಾರ ಮಾಡುತ್ತಿದ್ದಳು ಎಂದು ತಿಳಿಯುತ್ತಾರೆ. ಈ ಪತಿತ ಪ್ರಪಂಚದಲ್ಲಿ ನೀವು ಮಕ್ಕಳು ಫ್ಯಾಷನ್ ಮಾಡಬಾರದೆಂದು ತಂದೆ ತಿಳಿಸುತ್ತಾರೆ. ನಿಮ್ಮನ್ನಂತೂ ಇಂತಹ ಪ್ರಪಂಚಕ್ಕೆ ಕರೆದುಕೊಂಡು ಹೋಗುತ್ತೇನೆ, ಎಲ್ಲಿ ಸ್ವಾಭಾವಿಕ ಸೌಂದರ್ಯವಿರುತ್ತದೆ. ಫ್ಯಾಷನ್ ಮಾಡುವ ಅವಶ್ಯಕತೆಯೇ ಇಲ್ಲ. ಇಂದಿನ ಗೀತೆ: ನೀವೇ ತಂದೆ ನೀವೇ ತಾಯಿಯಾಗಿದ್ದೀರಿ. ಓಂ ಶಾಂತಿ. ಮಕ್ಕಳು ಗೀತೆಯನ್ನು ಕೇಳಿದಿರಿ. ಯಾವಾಗ ಮಹಿಮೆಯನ್ನು ಹಾಡುತ್ತೀರೋ ಆಗ ಬುದ್ಧಿಯು ಮೇಲೆ ಹೋಗುತ್ತದೆ. ಆತ್ಮವೇ ತಂದೆಗೆ ಹೇಳುತ್ತದೆ, ನೀನೇ ಅಂಬಿಗ ಪತಿತ ಪಾವನ ಅಥವಾ ಸತ್ಯವಾದ ಸಂದೇಶ ವಾಹಕರಾಗಿದ್ದೀರಿ. ತಂದೆ ಬಂದು ಆತ್ಮಗಳಿಗೆ ಸಂದೇಶವನ್ನು ಕೊಡುತ್ತಾರೆ ಮತ್ತು ಸಂದೇಶವಾಹಕ ಅಥವಾ ಪೈಗಂಬರ್ ಎಂದು ಯಾರಿಗೆ ಹೇಳುತ್ತೇವೆ ಅವರು ಚಿಕ್ಕವರು ಅಥವಾ ದೊಡ್ಡವರು ಇರುತ್ತಾರೆ. ವಾಸ್ತವದಲ್ಲಿ ಅವರು ಯಾರೂ ಸಂದೇಶವನ್ನು ಕೊಡುವುದಿಲ್ಲ. ಇದಂತೂ ಅಸತ್ಯ ಮಹಿಮೆಯಾಗಿದೆ. ಒಬ್ಬನ ಹೊರತು ಈ ಮನುಷ್ಯ ಸೃಷ್ಟಿಯಲ್ಲಿ ಯಾರ್ದೂ ಮಹಿಮೆ ಇಲ್ಲವೆಂದು ಮಕ್ಕಳು ತಿಳಿದಿದ್ದೀರಿ. ಎಲ್ಲಕ್ಕಿಂತ ಹೆಚ್ಚಿನ ಮಹಿಮೆ ಈ ಲಕ್ಷ್ಮಣದಾಗಿದೆ, ಏಕೆಂದರೆ ಇವರು ಹೊಸ ಪ್ರಪಂಚದ ಮಾಲೀಕರಾಗಿದ್ದರು. ಅದನ್ನು ಸಹ ಭಾರತವಾಸಿಗಳೇ ತಿಳಿದಿದ್ದೀರಿ. ಪ್ರಪಂಚದವರು ಈ ಭಾರತವನ್ನು ಕೇವಲ ಪ್ರಾಚೀನ ದೇಶವೆಂದು ತಿಳಿದಿದ್ದಾರೆ. ಭಾರತದಲ್ಲಿ ದೇವಿ ದೇವತೆಗಳ ರಾಜ್ಯವಿತ್ತು. ಕೃಷ್ಣನನ್ನು ಸಹ ಗಾಡ್ ಎಂದು ಹೇಳಿಬಿಡುತ್ತಾರೆ. ಭಾರತವಾಸಿಗಳು ಇವರನ್ನು ಭಗವಾನ್ ಭಗವತಿ ಎಂದು ಹೇಳುತ್ತಾರೆ. ಆದರೆ ಈ ಭಗವಾನ್ ಭಗವತಿಯರು ಸತ್ಯುಗದಲ್ಲಿ ರಾಜ್ಯ ಮಾಡುತ್ತಿದ್ದರೆಂದು ಯಾರಿಗೂ ಗೊತ್ತಿಲ್ಲ. ಭಗವಂತನೇ ಈ ದೇವಿ ದೇವತೆಗಳ ರಾಜ್ಯವನ್ನು ಸ್ಥಾಪನೆ ಮಾಡಿದರು. ವಿವೇಕವು ಹೇಳುತ್ತದೆ, ನಾವು ಭಗವಂತನ ಮಕ್ಕಳೆಂದ ಮೇಲೆ ನಾವು ಸಹ ಭಗವಾನ್ ಭಗವತಿಯಾಗಬೇಕಲ್ಲವೇ? ನಾವೆಲ್ಲರೂ ಒಬ್ಬ ಮಕ್ಕಳಲ್ಲವೇ? ಆದರೆ ಭಗವಾನ್ ಭಗವತಿ ಎಂದು ಹೇಳಲು ಸಾಧ್ಯವಿಲ್ಲ. ಇದೆಲ್ಲ ಮಾತುಗಳನ್ನು ತಂದೆ ಕುಳಿತು ತಿಳಿಸುತ್ತಾರೆ. ಮೊದಲು ನಾವು ಹೊಸ ಪ್ರಪಂಚದಲ್ಲಿದ್ದೇವೆಂದು ಭಾರತವಾಸಿಗೆ ಹೇಳುತ್ತಾರೆ. ಹೊಸ ಪ್ರಪಂಚವನ್ನು ಎಲ್ಲರೂ ಬಯಸುತ್ತಾರೆ. ಬಾಪೂಜಿಯು ಸಹ ಹೊಸ ಪ್ರಪಂಚ, ಹೊಸ ರಾಮರಾಜ್ಯವನ್ನು ಬಯಸುತ್ತಿದ್ದರು. ಆದರೆ ರಾಮರಾಜ್ಯದ ಅರ್ಥವನ್ನು ಖಂಡಿತ ತಿಳಿದಿರಲಿಲ್ಲ. ಈಗಿನ ಕಾಲದ ಮನುಷ್ಯರಿಗೆ ತಮ್ಮದೇ ಆದ ಅಹಂಕಾರವು ಎಷ್ಟೊಂದಿದೆ. ಕಲಿಯುಗದಲ್ಲಿ ಎಲ್ಲರೂ ಕಲ್ಲು ಬುದ್ಧಿಯವರು, ಸತ್ಯುಗದಲ್ಲಿ ಎಲ್ಲರೂ ಪಾರಸ್ ಬುದ್ಧಿಯವರಾಗಿರುತ್ತಾರೆ. ಆದರೆ ಇದು ಯಾರಿಗೂ ತಿಳಿದಿಲ್ಲ. ಭಾರತವೇ ಸತ್ಯುಗದಲ್ಲಿ ಪಾರಸ್ ಬುದ್ಧಿಯಾಗಿತ್ತು, ಈಗ ಕಲಿಯುಗದಲ್ಲಿ ಕಲ್ಲು ಬುದ್ಧಿಯಾಗಿದೆ. ಮನುಷ್ಯರಂತೂ ಇದನ್ನು ಸ್ವರ್ಗವೆಂದು ತಿಳಿದಿದ್ದಾರೆ. ಸ್ವರ್ಗದಲ್ಲಿ ವಿಮಾನಗಳಿತ್ತು, ದೊಡ್ಡ ದೊಡ್ಡ ಅರಮನೆಗಳಿತ್ತು. ಅವೆಲ್ಲವೂ ಈಗ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಈಗೆಲ್ಲ ಏನಾಗಿದೆ? ಈಗೂ ಸಹ ಇದೆ. ವಿಜ್ಞಾನ ಎಷ್ಟೊಂದು ವೃದ್ಧಿ ಹೊಂದಿದೆ, ಎಷ್ಟೊಂದು ಸುಖವಿದೆ, ಎಷ್ಟೊಂದು ಫ್ಯಾಷನ್ ಇದೆ. ಬುದ್ಧಿಯು ಇಡೀ ದಿನ ಫ್ಯಾಷನ್ ಹಿಂದೆ ಇರುತ್ತದೆ.
ಆರ್ಟಿಫಿಷಿಯಲ್ ಸೌಂದರ್ಯಕ್ಕಾಗಿ ಕೇಶ ಶೃಂಗಾರವನ್ನು ಮಾಡಿಕೊಳ್ಳುತ್ತಾರೆ, ಎಷ್ಟೊಂದು ಖರ್ಚು ಮಾಡುತ್ತಾರೆ. ಇವೆಲ್ಲ ಫ್ಯಾಷನ್ ಈ ಚಿತ್ರಗಳಿಂದಲೇ ಬಂದಿದೆ. ಪಾರ್ವತಿಯಂತೆ ನಾವು ಕೇಶ ಶೃಂಗಾರ ಮಾಡಿಕೊಂಡಿದ್ದೇವೆಂದು ತಿಳಿಯುತ್ತಾರೆ. ಇದೆಲ್ಲವನ್ನು ಆಕರ್ಷಣೆ ಮಾಡುವುದಕ್ಕಾಗಿ ಮಾಡಿಕೊಳ್ಳುತ್ತಾರೆ. ಹಿಂದಿನ ಕಾಲದಲ್ಲಿ ಪಾರ್ಸಿ ಸ್ತ್ರೀಯರು ಮುಖಕ್ಕೆ ಕಪ್ಪು ಮುಸುಕನ್ನು ಹಾಕಿಕೊಳ್ಳುತ್ತಿದ್ದರು, ಏಕೆಂದರೆ ಯಾರಾದರೂ ನೋಡಿ ಆಕರ್ಷಣೆಯಾಗಬಾರದು. ಇದಕ್ಕೆ ವೇಶ್ಯಾಲಯ ಪತಿತ ಪ್ರಪಂಚವೆಂದು ಹೇಳಲಾಗುತ್ತದೆ. ನೀನೇ ತಾಯಿ ನೀನೇ ತಂದೆ ಎಂದು ಹಾಡು ಹೇಳುತ್ತಾರೆ, ಆದರೆ ತಂದೆ ತಾಯಿ ಎಂದು ಯಾರಿಗೆ ಹೇಳುತ್ತಾರೆ? ತಂದೆ ತಾಯಿ ಯಾರಾಗಿದ್ದಾರೆ ಎಂಬುದನ್ನು ತಿಳಿದಿಲ್ಲ. ತಂದೆ ತಾಯಿಯು ಅವಶ್ಯವಾಗಿ ಆಸ್ತಿಯನ್ನು ಕೊಟ್ಟಿರಬೇಕಲ್ಲವೇ? ತಂದೆಯಂತೂ ನೀವು ಮಕ್ಕಳಿಗೆ ಸುಖದ ಆಸ್ತಿಯನ್ನು ಕೊಟ್ಟಿದ್ದರು. ಮಕ್ಕಳು ಹೇಳುತ್ತಾರೆ, ಬಾಬಾ ನಾವಂತೂ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿಂದಲೂ ಕೇಳುವುದಿಲ್ಲ. ಶಿವ ತಂದೆಯ ಮಹಿಮೆಯ ಗಾಯನವಿದೆ ಎಂದು ನೀವು ತಿಳಿದಿದ್ದೀರಿ. ನಾವೇ ಪಾವನರಾಗಿದ್ದೆವು, ಈಗ ಪತಿತರಾಗಿದ್ದೇವೆಂದು ಸ್ವಯಂ ಬ್ರಹ್ಮರವರ ಆತ್ಮವು ಹೇಳುತ್ತದೆ. ನಾವು ಬ್ರಹ್ಮ ಕುಮಾರ್ ಕುಮಾರಿಯರು ದೇವಿ ದೇವತೆಗಳಾಗಿದ್ದರು. ನಂತರ 84 ಜನ್ಮಗಳ ನಂತರ ಅಂತ್ಯದಲ್ಲಿ ಪತಿತರಾಗಿದ್ದೇವೆಂದು ಬ್ರಹ್ಮನ ಮಕ್ಕಳು ಸಹ ಹೇಳುತ್ತಾರೆ. ಯಾರು ನಂಬರ್ 1 ಪಾವನರಾಗಿದ್ದರೋ ಅವರೇ ಪತಿತರಾಗಿದ್ದಾರೆ. ತಂದೆಯು ಹೇಗೋ ಹಾಗೆ ಮಕ್ಕಳು ಆಗಿದ್ದಾರೆ. ಶಿವ ತಂದೆ ಹೇಳುತ್ತಾರೆ, ನಾನೂ ಸಹ ಇವರ ಅನೇಕ ಜನ್ಮಗಳ ಅಂತ್ಯದಲ್ಲಿ ಬರುತ್ತೇನೆ. ಯಾರು ಮೊದಲ ನಂಬರಿನ ಪೂಜ್ಯ ಲಕ್ಷ್ಮಣರ ವಂಶದಲ್ಲಿದ್ದರೂ ಇದು ಸಂಗಮಯುಗವಾಗಿದೆ. ನೀವು ಕಲಿಯುಗದಲ್ಲಿದ್ದೀರಿ, ಈಗ ಸಂಗಮಯುಗದವರಾಗಿದ್ದೀರಿ. ತಂದೆಯು ಸಂಗಮಯುಗದಲ್ಲೇ ಬರುತ್ತಾರೆ. ಡ್ರಾಮಾನುಸಾರ ಮಕ್ಕಳು ವೃದ್ಧಿಯನ್ನು ಪಡೆಯುತ್ತಾರೆ. ಈಗ ಮಕ್ಕಳಿಗೆ ಜ್ಞಾನ ದೊರಕುತ್ತದೆ. ನಾವು ದೇವತೆಗಳಾಗಿದ್ದೆವು, ನಂತರ ಕ್ಷತ್ರಿಯ ವೈಶ್ಯ ಶೂದ್ರರಾಗುತ್ತೇವೆ. ಇಡೀ ಚಕ್ರವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ನಾವು 84 ಜನ್ಮಗಳನ್ನು ಪಡೆದೆವೆಂಬುದನ್ನು ಬಹಳ ಸಹಜವಾಗಿದೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಕೆಲವರ ಬುದ್ಧಿಯಲ್ಲಿ ಇದು ಕುಳಿತುಕೊಳ್ಳೋದೇ ಇಲ್ಲ. ವಿದ್ಯಾರ್ಥಿಗಳು ಸಹ ನಂಬರ್ ವಾರಂತೆ ಇರುತ್ತಾರೆ. ಬಲಗಡೆಯಿಂದ ಪ್ರಾರಂಭ ಮಾಡಿ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ನಂಬರ್ ವಾರಂತೆ ಇರುತ್ತಾರೆ. ಸ್ವಯಂ ಮಕ್ಕಳು ನಾವು ಥರ್ಡ್ ಕ್ಲಾಸ್ ಬುದ್ಧಿಯವರೆಂದು ಹೇಳಿಕೊಳ್ಳುತ್ತಾರೆ. ನಾವು ಯಾರಿಗೂ ತಿಳಿಸಲು ಸಾಧ್ಯವಿಲ್ಲ. ಮನಸ್ಸಂತೂ ಅನ್ಯರಿಗೆ ಹೇಳಲು ಬಯಸುತ್ತದೆ, ಆದರೆ ಹೇಳಲು ಸಾಧ್ಯವಿಲ್ಲ. ಬಾಬಾ ಏನು ಮಾಡುವುದು? ಇದು ತಮ್ಮ ಕರ್ಮಗಳ ಲೆಕ್ಕಾಚಾರವಾಗಿದೆ. ನಾನಂತೂ ನಿಮಗೆ ಕರ್ಮ ಅಕರ್ಮ ವಿಕರ್ಮದ ಜ್ಞಾನವನ್ನು ತಿಳಿಸುತ್ತೇನೆ. ಕರ್ಮ ಮಾಡುವುದನ್ನು ನೀವು ಮಕ್ಕಳು ತಿಳಿದಿದ್ದೀರಿ. ಥರ್ಡ್ ಕ್ಲಾಸ್ ಬುದ್ಧಿಯವರು ಈ ಮಾತನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಯಾರ ಬುದ್ಧಿ ಕೆಳಮಟ್ಟದ ಇರ್ತದೆ ಅವರಿಗೆ ಬಾಬನ ಜ್ಞಾನ ತಿಳ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಇದು ರಾವಣ ರಾಜ್ಯವಾಗಿದೆ, ಆದರೆ ಇದು ಯಾರಿಗೂ ತಿಳಿದಿಲ್ಲ. ರಾವಣ ರಾಜ್ಯದಲ್ಲಿ ಮನುಷ್ಯರು ವಿಕರ್ಮಗಳನ್ನೇ ಮಾಡುತ್ತಾರೆಂದರೆ ಕೆಳಗಡೆ ಬೀಳುತ್ತಾರೆ. ದುಃಖದ ಪ್ರಪಂಚದಲ್ಲಿಯೇ ಗುರುಗಳನ್ನು ಮಾಡಿಕೊಳ್ಳುತ್ತಾರೆ. ಗುರುಗಳನ್ನು ಮಾಡಿಕೊಂಡರೆ ಮುಕ್ತಿಯಲ್ಲಿ ಕರೆದುಕೊಂಡು ಹೋಗುತ್ತಾರೆ, ಸದ್ಗತಿಯನ್ನು ಕೊಡುತ್ತಾರೆ ಎಂದು ತಿಳಿಯುತ್ತಾರೆ. ಅದು ನಿರ್ವಾಣ ಧಾಮವಾಗಿದೆ, ವಾಣಿಯಿಂದ ದೂರವಿರೋ ಸ್ಥಾನವಾಗಿದೆ. ಮನುಷ್ಯರು ತಮ್ಮನ್ನು ವಾನಪ್ರಸ್ಥಿಗಳೆಂದು ಹೇಳುತ್ತಾರೆ. ಇದಂತೂ ಹೇಳೋದಕ್ಕಷ್ಟೇ ಇದೆ. ವಾನಪ್ರಸ್ಥಿಗಳ ಸಭೆಯೂ ಇರುತ್ತದೆ. ಎಲ್ಲ ಆಸ್ತಿಗಳನ್ನು ಮಕ್ಕಳಿಗೆ ಕೊಟ್ಟು ಗುರುಗಳ ಬಳಿ ಹೋಗಿ ಕುಳಿತು ಬಿಡುತ್ತಾರೆ. ಆಹಾರ ಪಾನೀಯಗಳಂತೂ ಮಕ್ಕಳೇ ಅವಶ್ಯವಾಗಿ ಕೊಡುತ್ತಾರಲ್ಲವೇ? ಆದರೆ ವಾನಪ್ರಸ್ಥದ ಅರ್ಥವನ್ನು ಯಾರೂ ತಿಳಿದಿಲ್ಲ. ನಾವು ನಿರ್ವಾಣ ಧಾಮಕ್ಕೆ ಹೋಗಬೇಕೆಂದು ಯಾರ ಬುದ್ಧಿಯಲ್ಲೂ ಬರುವುದಿಲ್ಲ. ಆ ಮನೆಯನ್ನು ಯಾರು ತಿಳಿದುಕೊಂಡಿಲ್ಲ, ಅಂದ್ರೆ ಪರಮಧಾಮದ ಬಗ್ಗೆ ಯಾರೂ ಸಹ ತಿಳ್ಕೊಂಡಿಲ್ಲ ಅಂತ. ಜ್ಯೋತಿಯಲ್ಲಿ ಸಮಾವೇಶವಾಗಿತ್ತೆಂದು ತಿಳಿಯುತ್ತಾರೆ. ನಿರ್ವಾಣ ಧಾಮವು ವಾಸ ಮಾಡೋ ಸ್ಥಾನವಾಗಿದೆ. ಹಿಂದೆ 60 ವರ್ಷಗಳ ನಂತರ ಒಂದು ಕಾಯ್ದೆಯ ರೀತಿ ವಾನಪ್ರಸ್ಥನು ಸ್ವೀಕರಿಸಿದ್ರು. ಅಂದ್ರೆ ಮೊದ್ಲೆಲ್ಲ ಏನ್ ಮಾಡ್ತಾರೆ, 60 ವರ್ಷ ಆದ ತಕ್ಷಣ ವಾನಪ್ರಸ್ಥೆ ಹೋಗ್ತೀವಿ ಅಂತ ಹೋಗ್ತಿದ್ರು. ಈಗಲೂ ಇದೇ ರೀತಿ ಮಾಡುತ್ತಾರೆ. ಯಾರು ವಾಣಿಯಿಂದ ದೂರ ಹೋಗಲು ಸಾಧ್ಯವಿಲ್ಲವೆಂದು ಈಗ ನೀವು ತಿಳಿಸಬಹುದು. ಅಂದ್ರೆ ಈ ಸಾಕಾರ ಜಗತ್ತಿನಿಂದ ಮತ್ತೆ ಬೇರೆ ಕಡೆ ಹೋಗ್ಲಿಕ್ಕೆ ಈಗ ಸಾಧ್ಯ ಇಲ್ಲ. ಯಾಕಂದ್ರೆ ಪರಮಧಾಮದ ಗೇಟ್ ಈಗ ಬಂದಾಗಿದೆ. ಅಲ್ಲಿಂದ ಬರ್ತಾ ಇದ್ರ ಹೊತ್ತು ಯಾರು ಅಲ್ಲಿ ಹೋಗ್ತಾ ಇಲ್ಲ. ಒಂದೇ ಸಲ ಬಾಬಾ ಎಲ್ಲರನ್ನ ಪಾವನ ಮಾಡಿ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಪತಿತ ಪಾವನ ಬಂದು ನಮ್ಮನ್ನು ಪಾವನ ಮಾಡಿ ಮನೆಗೆ ಕರೆದುಕೊಂಡು ಹೋಗಿ ಎಂದು ನೀವು ಕರೆಯುತ್ತೀರಿ. ಮುಕ್ತಿಧಾಮವು ಆತ್ಮಗಳ ಮನೆಯಾಗಿದೆ. ಸತ್ಯುಗದಲ್ಲಿ ಯಾರು ಇರುತ್ತಾರೆ, ಹೇಗೆ ವೃದ್ಧಿ ಆಗುತ್ತದೆ ಎಂಬುದು ಸಹ ನಿಮಗೆ ತಿಳಿಸಲಾಗಿದೆ. ಜನಸಂಖ್ಯೆಯೂ ಸಹ ತಿಳಿದಿಲ್ಲ. ರಾಮ ರಾಜ್ಯದಲ್ಲಿ ಎಷ್ಟು ಜನಸಂಖ್ಯೆ ಇರುತ್ತಿದೆ?
ಮಕ್ಕಳು ಹೇಗೆ ಜನ್ಮ ಪಡೆಯುತ್ತಾರೆ ಸ್ವಲ್ಪವೂ ತಿಳಿದಿಲ್ಲ. ಅಂದ್ರೆ ಸತ್ಯುಗದಲ್ಲಿ ಮಕ್ಕಳು ಹೆಂಗ್ ಹುಟ್ಟುತ್ತಾರೆ ಅಂತ ಅದ್ರ ಬಗ್ಗೆ ಯಾರಿಗೂ ಸಹ ಗೊತ್ತಿಲ್ಲ. ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಒಂದು ವಿಕಾರ ಇರುವುದಿಲ್ಲ, ನಿರ್ವಿಕಾರಿಯಾಗಿ ಮಕ್ಕಳ ಜನ್ಮ ಆಗ್ತದೆ ಅಂತ. ಯಾವುದೇ ವಿದ್ವಾನ ಆಚಾರ್ಯ ಪಂಡಿತರು ಯಾರೂ ಈ ಡ್ರಾಮಾದ ಚಕ್ರವನ್ನು ತಿಳಿಸಲು ಸಾಧ್ಯವಿಲ್ಲ. 84 ಲಕ್ಷ ಜನ್ಮಗಳ ಚಕ್ರವು ಹೇಗಾಗಲು ಸಾಧ್ಯ? ಎಷ್ಟೊಂದು ಮಾತುಗಳು ತಪ್ಪಾಗಿವೆ. ಅವಶ್ಯವಾಗಿ ಸೂತ್ರವು ಗಂಟಾಗಿ ಬಿಟ್ಟಿದೆ. ತಂದೆಯು ತಿಳಿಸುವ ಕರ್ಮ ಅಕರ್ಮ ವಿಕರ್ಮದ ಪೂರ್ಣ ರಹಸ್ಯವನ್ನು ನೀವೇ ತಿಳಿದುಕೊಂಡಿದ್ದೀರಿ. ಸತ್ಯುಗದಲ್ಲಿ ನಿಮ್ಮ ಕರ್ಮವು ಅಕರ್ಮವಾಗುತ್ತದೆ. ಅಲ್ಲಿ ಯಾವುದೇ ಕೆಟ್ಟ ಕರ್ಮಗಳಾಗುವುದಿಲ್ಲ, ಆದ್ದರಿಂದ ಅಕರ್ಮವಾಗುತ್ತದೆ. ಇಲ್ಲಿ ಮನುಷ್ಯರು ಯಾವುದೇ ಕರ್ಮವನ್ನು ಮಾಡುತ್ತಾರೆಂದರೆ ವಿಕರ್ಮವೇ ಆಗುವುದು. ಇಲ್ಲಿ ಇಡೀ ಪ್ರಪಂಚವು ವಾನಪ್ರಸ್ಥ ಸ್ಥಿತಿಯಲ್ಲಿದೆ. ಈಗ ನಾವು ಎಲ್ಲರೂ ಹಿರಿಯರು ಕಿರಿಯರು ಎಲ್ಲರಿಗೂ ಸಹ ವಾನಪ್ರಸ್ಥ ಸ್ಥಿತಿಯಾಗಿದೆ. ಎಲ್ಲರೂ ವಾಣಿಯಿಂದ ದೂರ ಹೋಗುವಂತವರೇ ಆಗಿದ್ದೇವೆ. ಈ ಸಮಯದಲ್ಲಿ ನೋಡ್ರಿ, ಯಾರು ಯಾವ ಸಮಯದಲ್ಲಿ ಶರೀರ ಬಿಡ್ತಾರಂತ ಹೇಳಿಕ್ ಬರುದಿಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬರದು ಸಹ ವಾನಪ್ರಸ್ಥ ಸ್ಥಿತಿ ಅಂತ ಬಾಬಾ ಹೇಳ್ತಾರೆ. ಪತಿತ ಪಾವನ ಬನ್ನಿ, ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕರೆಯುತ್ತಾರೆ. ಆದರೆ ಎಲ್ಲಿಯವರೆಗೆ ಪಾವನ ಪ್ರಪಂಚವು ಆಗುವುದಿಲ್ಲವೇ ಅಲ್ಲಿಯವರೆಗೆ ಈ ಪತಿತ ಪ್ರಪಂಚದಲ್ಲಿ ಪಾವನ ಇರಲು ಸಾಧ್ಯವಿಲ್ಲ. ಇಲ್ಲಿ ಪತಿತ ಪ್ರಪಂಚವು ಯಾವುದು ಇದೆಯೋ ಅದು ಸಮಾಪ್ತಿಯಾಗಲಿದೆ. ನಾವು ಪುನಃ ಹೊಸ ಪ್ರಪಂಚಕ್ಕೆ ಹೋಗುತ್ತೇವೆ ಎಂದು ತಿಳಿದಿದ್ದೀರಿ. ಹೇಗೆ ಹೋಗುತ್ತೇವೆ ಎಂಬುದು ಪೂರ್ಣ ಜ್ಞಾನವಿದೆ. ಈ ಹೊಸ ಜ್ಞಾನವು ಅಮರಲೋಕ, ಹೊಸ ಪ್ರಪಂಚ ಅಥವಾ ಪಾವನ ಪ್ರಪಂಚಕ್ಕಾಗಿ ಇದೆ. ನೀವು ಈಗ ಸಂಗಮ ಯುಗದಲ್ಲಿ ಕುಳಿತಿದ್ದೀರಿ. ಇದನ್ನು ತಿಳಿದಿದ್ದೀರಿ. ಬೇರೆಯವರು ಯಾರೇ ಮನುಷ್ಯರಿದ್ದಾರೆ ಅವರು ಬ್ರಾಹ್ಮಣರಲ್ಲ, ಆದರೆ ಅವರೆಲ್ಲರೂ ಕಲಿಯುಗದಲ್ಲಿದ್ದಾರೆ. ನಾವೆಲ್ಲರೂ ಸಂಗಮಯುಗದಲ್ಲಿದ್ದೇವೆ. ಸತ್ಯುಗದ ಕಡೆಗೆ ಹೋಗುತ್ತಿದ್ದೇವೆ. ಅವಶ್ಯವಾಗಿ ಇದು ಸಂಗಮಯುಗವಾಗಿದೆ. ಅದಂತೂ ಸ್ವರ್ಗವೇ ಆಗಿದೆ. ಅದನ್ನು ಸಂಗಮವೆಂದು ಹೇಳಲು ಸಾಧ್ಯವಿಲ್ಲ. ಸಂಗಮ ಯುಗವು ಇದಾಗಿದೆ. ಈ ಸಂಗಮ ಯುಗವು ಎಲ್ಲಕ್ಕಿಂತ ಚಿಕ್ಕದಾಗಿದೆ. ಇದನ್ನು ಅಧಿಕ ಯುಗವೆಂದು ಹೇಳುತ್ತಾರೆ. ಯಾವುದರಲ್ಲಿ ಮನುಷ್ಯರು ಪಾಪಾತ್ಮರಿಂದ ಧರ್ಮಾತ್ಮರಾಗುತ್ತಾರೆ. ಆದ್ದರಿಂದ ಇದನ್ನು ಧರ್ಮಾಯುಗವೆಂದು ಕರೆಯುತ್ತಾರೆ. ಸಂಗಮ ಯುಗಕ್ಕೆ ಧರ್ಮಾಯುಗ ಅಂತ ಸಹ ಕರೀತಾರೆ ಅಂತ. ಕಲಿಯುಗದಲ್ಲಿ ಎಲ್ಲಾ ಮನುಷ್ಯರು ಅಧರ್ಮಿಗಳಾಗಿದ್ದಾರೆ. ಅಲ್ಲಂತೂ ಎಲ್ಲರೂ ಧರ್ಮಾತ್ಮರಿರುತ್ತಾರೆ. ಅಂದ್ರೆ ಸತ್ಯುಗದಲ್ಲಿ ಭಕ್ತಿ ಮಾರ್ಗದ ಪ್ರಭಾವ ಎಷ್ಟೊಂದು ಇದೆ. ಕಲ್ಲಿನ ಮೂರ್ತಿಗಳನ್ನು ಮಾಡಿ ನೋಡಿ ಖುಷಿ ಪಡುತ್ತಾರೆ. ಇಲ್ಲಿ ಕಲ್ಲಿನ ಪೂಜೆ ಆಗಿದೆ. ಶಿವನ ಮಂದಿರಕ್ಕೆ ಬಹಳ ದೂರದಿಂದ ಹೋಗಿ ಪೂಜೆ ಮಾಡುತ್ತಾರೆ. ಶಿವನ ಚಿತ್ರವನ್ನು ಸಹ ಮನೆಯಲ್ಲೇ ಇಡಬಹುದು ಅಂದಾಗ ಎಷ್ಟೊಂದು ದೂರ ಏಕೆ ಅಲೆಯಬೇಕು? ಈ ಜ್ಞಾನವು ನಿಮ್ಮ ಬುದ್ಧಿಯಲ್ಲಿದೆ. ನಿಮ್ಮ ಕಣ್ಣು ಈಗ ತೆರೆದಿದೆ, ಬುದ್ಧಿಯ ದ್ವಾರ ತೆರೆದಿದೆ. ತಂದೆಯು ಜ್ಞಾನವನ್ನು ತಿಳಿಸಿದ್ದಾರೆ. ಪರಂಪಿತ ಪರಮಾತ್ಮನು ಈ ಸೃಷ್ಟಿಯ ಬೀಜರೂಪ ಜ್ಞಾನಸಾಗರ ನಾಲೆಜ್ಫುಲ್ ಆಗಿದ್ದಾರೆ. ಆತ್ಮವು ಸಹ ಅದೇ ಜ್ಞಾನವನ್ನು ಧಾರಣೆ ಮಾಡುತ್ತದೆ. ಆತ್ಮವು ಸಹ ಪ್ರೆಸಿಡೆಂಟ್ ಇತ್ಯಾದಿ ಆಗುತ್ತದೆ. ಮನುಷ್ಯರು ದೇಹಾಭಿಮಾನಿಯಾಗುವ ಕಾರಣ ದೇಹದ ಮಹಿಮೆಯನ್ನೇ ಮಾಡುತ್ತಾ ಇರುತ್ತಾರೆ. ಆತ್ಮವೇ ಎಲ್ಲವನ್ನು ಮಾಡುತ್ತದೆ ಎಂಬುದು ನೀವೀಗ ತಿಳಿದಿದ್ದೀರಿ. ನೀವು ಆತ್ಮರು 84 ಜನ್ಮಗಳ ಚಕ್ರವನ್ನು ಸುತ್ತಾಡಿ ಅವಶ್ಯವಾಗಿ ದುರ್ಗತಿಯನ್ನು ಪಡೆದಿದ್ದೀರಿ. ಈಗ ನಾವಾತ್ಮರು ತಂದೆಯನ್ನು ತಿಳಿದುಕೊಂಡಿದ್ದೇವೆ. ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಿದ್ದೇವೆ. ಆತ್ಮವು ಶರೀರಧಾರಣೆ ಮಾಡಲೇಬೇಕಾಗಿದೆ. ಶರೀರದ ಹೊರತು ಆತ್ಮಗಳು ಕೇಳುವುದು ಮಾತನಾಡುವುದು ಹೇಗೆ ಸಾಧ್ಯ? ನಾನು ನಿರಾಕಾರನಾಗಿದ್ದೇನೆಂದು ತಂದೆ ತಿಳಿಸುತ್ತಾರೆ. ನಾನು ಶರೀರದ ಆಧಾರವನ್ನು ತೆಗೆದುಕೊಳ್ಳುತ್ತೇನೆ. ಶಿವ ತಂದೆಯು ಈ ಬ್ರಹ್ಮಾರವರ ಶರೀರದ ಮೂಲಕ ನಮಗೆ ತಿಳಿಸುತ್ತಾರೆಂದು ನೀವು ತಿಳಿದಿದ್ದೀರಿ. ಈ ಮಾತುಗಳನ್ನು ಬ್ರಹ್ಮ ಕುಮಾರಿಯರಾದ ನೀವೇ ತಿಳಿದಿದ್ದೀರಿ. ನಿಮಗೆ ಈ ಜ್ಞಾನವು ಸಿಗುತ್ತದೆ. ಬ್ರಹ್ಮನ ಮೂಲಕ ಆದಿ ಸನಾತನ ದೇವಿದತ್ತಾ ಧರ್ಮದ ಸ್ಥಾಪನೆಯಾಗುತ್ತದೆ. ಆ ತಂದೆಯೇ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಇದರಲ್ಲಿ ತಬ್ಬಿಬ್ಬರಾಗುವ ಮಾತೇನೂ ಇಲ್ಲ. ಶಿವ ತಂದೆಯು ನಮಗೆ ತಿಳಿಸುತ್ತಿದ್ದಾರೆ, ಮತ್ತೆ ಅನ್ನರಿಗೆ ನಾವು ತಿಳಿಸುತ್ತಿದ್ದೇವೆ. ನಮಗೆ ತಿಳಿಸುವವರು ಒಬ್ಬರೇ ಶಿವ ತಂದೆ ಆಗಿದ್ದಾರೆ. ನಾವೀಗ ಪತಿತರಿಂದ ಪಾವನರಾಗುತ್ತಿದ್ದೇವೆ ಎಂದು ನೀವೀಗ ಹೇಳುತ್ತೀರಿ. ಇದು ಪ್ರತೀತ ಪ್ರಪಂಚವಾಗಿದೆ. ರಾವಣ ರಾಜ್ಯವಲ್ಲವೇ ಎಂದು ತಂದೆಯು ತಿಳಿಸುತ್ತಾರೆ. ರಾವಣನು ಪಾಪಾತ್ಮರನ್ನಾಗಿ ಮಾಡುತ್ತಾನೆ. ಇದು ಬೇರೆ ಯಾರಿಗೂ ತಿಳಿದಿಲ್ಲ. ಬಲೆ ರಾವಣನ ಗೊಂಬೆಯನ್ನು ಮಾಡಿ ಸುಡುತ್ತಾರೆ, ಆದರೆ ಸ್ವಲ್ಪವೂ ತಿಳಿದಿಲ್ಲ. ಸೀತೆಯನ್ನು ರಾವಣನು ಅಪಹರಿಸಿದನು, ಇದು ಮಾಡಿದನು, ಅದು ಮಾಡಿದನು ಎಂದು ಎಷ್ಟೊಂದು ಕಥೆಗಳನ್ನು ಬರೆದಿದ್ದಾರೆ.
ಕುಳಿತು ಕೇಳಿ ಅಳುತ್ತಾರೆ. ಎಲ್ಲವೂ ದಂತೆಕಥೆಗಳಾಗಿವೆ. ತಂದೆಯು ನಮ್ಮನ್ನು ವಿಕರ್ಮಾಜಿತರನ್ನಾಗಿ ಮಾಡಲು ತಿಳಿಸುತ್ತಾರೆ. ನನ್ನನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ. ಬುದ್ಧಿಯನ್ನು ಎಲ್ಲಿಯೂ ಇಡಬಾರದು. ಶಿವ ತಂದೆಯು ನಮಗೆ ತನ್ನ ಪರಿಚಯವನ್ನು ಕೊಟ್ಟಿದ್ದಾರೆ. ಪತಿತ ಪಾವನ ತಂದೆಯು ಬಂದು ತನ್ನ ಪರಿಚಯ ಕೊಡುತ್ತಾರೆ. ಈಗ ನೀವು ಎಷ್ಟು ಒಳ್ಳೆಯ ಮಧುರ ತಂದೆಯನ್ನು ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆಂದು ತಿಳಿದಿದ್ದೀರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳಿದು ಶ್ರೇಷ್ಠ ಕರ್ಮವನ್ನು ಮಾಡಬೇಕು. ಜ್ಞಾನದಾನ ಮಾಡಿ ಧರ್ಮಾತ್ಮರಾಗಬೇಕು. ಸೆಕೆಂಡ್ ಪಾಯಿಂಟ್, ಇದು ವಾನಪ್ರಸ್ಥ ಸ್ಥಿತಿಯಾಗಿದೆ. ಈ ಅಂತಿಮ ಗಳಿಗೆಯಲ್ಲಿ ಪಾವನರಾಗಿ ಪಾವನ ಪ್ರಪಂಚಕ್ಕೆ ಹೋಗಬೇಕಾಗಿದೆ. ಪಾವನರಾಗುವ ಸಂದೇಶವನ್ನು ಎಲ್ಲರಿಗೂ ಕೊಡಬೇಕು. ಇವತ್ತಿನ ವರದಾನ ಆಗಿದೆ, ಗೌರವಾನ್ವಿತವಾಗಿ ತೇರ್ಗಡೆ ಆಗೋದಕ್ಕಾಗಿ ಸರ್ವರ ಮೂಲಕ ಸಂತುಷ್ಟತೆಯ ಪಾಸ್ಪೋರ್ಟ್ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಂತುಷ್ಟ ಮಣೀಭವ. ಯಾವ ಮಕ್ಕಳು ತಮ್ಮಿಂದ ತಾವು ತಮ್ಮ ಪುರುಷಾರ್ಥ ಅಥವಾ ಸೇವೆಯಿಂದ ಬ್ರಾಹ್ಮಣ ಪರಿವಾರದ ಸಂಪರ್ಕದಿಂದ ಸದಾ ಸಂತುಷ್ಟವಾಗಿ ಇರುತ್ತಾರೆಯೋ ಅವರನ್ನೇ ಸಂತುಷ್ಟ ಮಣಿ ಎಂದು ಹೇಳಲಾಗುತ್ತದೆ. ಸರ್ವ ಆತ್ಮರುಗಳ ಸಂಪರ್ಕದಲ್ಲಿ ಸ್ವಯಂವನ್ನು ಸಂತುಷ್ಟವಾಗಿ ಇಟ್ಟುಕೊಳ್ಳುವುದು ಅಥವಾ ಸರ್ವರನ್ನು ಸಂತುಷ್ಟಗೊಳಿಸುವುದು, ಇದರಲ್ಲಿ ಯಾರು ವಿಜಯಿಯಾಗುತ್ತಾರೆಯೋ ಅವರೇ ವಿಜಯಮಾಲೆಯಲ್ಲಿ ಬರುತ್ತಾರೆ. ಗೌರವಾನ್ವಿತ ತೇರ್ಗಡೆ ಆಗೋದಕ್ಕಾಗಿ ಸರ್ವರ ಮೂಲಕ ಸಂತುಷ್ಟತೆಯ ಪಾಸ್ಪೋರ್ಟ್ ಸಿಗಬೇಕಾಗಿದೆ. ಈ ಪಾಸ್ಪೋರ್ಟ್ ಅನ್ನು ಪಡೆಯುವುದಕ್ಕಾಗಿ ಕೇವಲ ಸಹನೆ ಮಾಡುವ ಅಥವಾ ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳಿರಿ. ಇವತ್ತಿನ ಸ್ಲೋಗನ್ ಆಗಿದೆ, ದಯಾಹೃದಯ ಆಗಿದ್ದು ಸೇವೆಯ ಮೂಲಕ ನಿರಾಶೆ ಮತ್ತು ಸುಸ್ತಾಗಿರುವ ಆತ್ಮರಿಗೆ ಆಶ್ರಯ ಕೊಡಿ. ಇವತ್ತಿನ ಅವ್ಯಕ್ತ ಸೂಚನೆ, ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿರುತ್ತಾ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಶಕ್ತಿಶಾಲಿ ನೆನಪಿಗಾಗಿ ಸತ್ಯ ಹೃದಯದ ಪ್ರೀತಿ ಬೇಕಾಗಿದೆ. ಸತ್ಯ ಹೃದಯದವರು ಸೆಕೆಂಡಿನಲ್ಲಿ ಬಿಂದುವಾಗಿ ಬಿಂದು ಸ್ವರೂಪ ತಂದೆಯನ್ನು ನೆನಪು ಮಾಡಬಹುದು. ಸತ್ಯ ಹೃದಯದವರು ಸತ್ಯ ಸಾಹೇಬರನ್ನು ರಾಜಿ ಮಾಡುವ ಕಾರಣ ತಂದೆಯ ವಿಶೇಷ ಆಶೀರ್ವಾದಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಯಾವುದರಿಂದ ಸಹಜವೇ ಒಂದು ಸಂಕಲ್ಪದಲ್ಲಿ ಸ್ಥಿತರಾಗಿ ಜ್ವಾಲಾ ರೂಪದ ನೆನಪಿನ ಅನುಭವ ಮಾಡಿಸಬಹುದು. ಶಕ್ತಿಶಾಲಿ ವೈಬ್ರೇಷನ್ ಹರಡಿಸಬಹುದು. ಸತ್ಯತೆಯ ಶಕ್ತಿಯ ಕಾರಣ ಬುದ್ಧಿಯು ಸಮಯದಲ್ಲಿ ಯುಕ್ತಿಯುಕ್ತ ಯಥಾರ್ಥ ಕಾರ್ಯ ಮಾಡಿಸುತ್ತದೆ. ಯಾವುದೇ ಉಲ್ಟಾ ಕಾರ್ಯವಾಗಲು ಸಾಧ್ಯವಿಲ್ಲ. ಓಕೆ, ಓಂ ಶಾಂತಿ. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.